ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಜಾಯಿನ್ ಆಗಿದ್ದಾರೆ. ವಿಜಯೇಂದ್ರ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಹುಟ್ಟುಹಬ್ಬದ ಶುಭಾಶಯ ತಮಗೆ. ಹಾಗೆ ಹುಟ್ಟುಹಬ್ಬದ ದಿನ ತಮ್ಮ ಸೆಲೆಬ್ರೇಷನ್ ಅನ್ನ ಪಕ್ಕಕ್ಕಿಟ್ಟು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಜೊತೆಯಲ್ಲಿದ್ದೀರಿ, ಅಭಿನಂದನೆಗಳು. ಆದರೆ ನೇರವಾದ ಪ್ರಶ್ನೆ, ಕೇವಲ ಈ ಮಾರಲ್ ಹಾಗೆ ಇಮೋಷನಲ್ ಸಪೋರ್ಟ್ ಬೆಳೆಗಾರರಿಗೆ ಸಾಕಾಗತ್ತಾ ಅಂತ ಹೇಳಿ? ಬಿಜೆಪಿ ಆಸ್ ಅ ಪಾರ್ಟಿ, ಅದರಲ್ಲೂ ಕೇಂದ್ರದಲ್ಲಿರುವ ಪಕ್ಷವಾಗಿ ಕೇವಲ ಈ ರೀತಿ ಮಾರಲ್ ಇಮೋಷನಲ್ ಸಪೋರ್ಟ್ ಕೊಟ್ಬಿಟ್ರೆ ಸಾಕಾ ಅಂತ ಹೇಳಿ? ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಸಂಕಷ್ಟದಲ್ಲಿರುವಂತಹ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ನಾನು ಕೂಡ ಬಹಳ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗ್ತದೆ. ಕೇವಲ ಇಲ್ಲಿ ಬಂದು ಗುರ್ಲಾಪುರದಲ್ಲಿ 1 ಗಂಟೆ ಕೂತು ರೈತರ ಜೊತೆ ಫೋಟೋ ಹೊಡ್ಸ್ಕೊಂಡು ಹೋದ್ರೆ ಸಮಸ್ಯೆ ಬಗೆಹರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನೆ ದಿನ ನಾನು ಕೂಡ ಇಲ್ಲಿ ಬಂದಾಗ ರೈತರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಾನೇ ಸ್ವತಃ ತೀರ್ಮಾನ ಮಾಡಿ ನಿಮ್ಮ ಜೊತೆ ಅಹೋರಾತ್ರಿ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸ್ತೇನೆ, ನಾಳೆನೂ ಕೂಡ ಇರ್ತೇನೆ, ನನ್ನ ಜನ್ಮದಿನವನ್ನು ಕೂಡ ಇಲ್ಲೇ ಆಚರಿಸ್ಕೊಳ್ತೇನೆ ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡೆ. ಒಂದು ಸ್ಮಿತಾ ಅವರೇ ಗೊತ್ತಿರಲಿ, ನಾವು ಏನು ರೈತರ ಹೋರಾಟಕ್ಕೆ, ರೈತ ಸಂಘದ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ವಿ. ನಿನ್ನೆ ಬಂದು ಮಾಧ್ಯಮದ ಸ್ನೇಹ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಮಾಧ್ಯಮದವರು ಇಡೀ ರಾಜ್ಯಾದ್ಯಂತ ಬಹಳ ಇದನ್ನ ಪ್ರಚಾರ ಮಾಡಿದ ಪರಿಣಾಮವಾಗಿ ರಾಜ್ಯ ಸರ್ಕಾರವು ಕೂಡ ಇಷ್ಟು ದಿನ ಎಚ್ಚೆತ್ಕೊಂಡಿರಲಿಲ್ಲ. ನಿನ್ನೆ ಹೋರಾಟದ ಬಿಸಿ ಅವ್ರಿಗೂ ಕೂಡ ತಲುಪಿದೆ. ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಂಡು ರೈತರೊಂದಿಗೆ ಚರ್ಚೆಗೆ ಇವತ್ತು ಮಂತ್ರಿಗಳು ಬರ್ತಾ ಇದ್ದಾರೆ. ಇದು ನಮ್ಮ ಹೋರಾಟ ಅನ್ನೋದಕ್ಕಿಂತ ನಮ್ಮ ರೈತ ಮುಖಂಡರ ಹೋರಾಟದ ಪರಿಣಾಮ ಇದು ಆಗಿದೆ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಸರಿ, ನೀವು ಕೂಡ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರಿ, ಹಾಗೆ ಅದು ಸತ್ಯ ಕೂಡ. FRP ಅನ್ನೋದು ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು ಇಡೀ ದೇಶಕ್ಕೆ ಅನ್ವಯ ಆಗೋ ಹಾಗೆ. ನೆರೆಯ ಮಹಾರಾಷ್ಟ್ರದಲ್ಲಿ ಅದು ಅಪ್ಲೈ ಆಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ಬೆಲೆ ಕಬ್ಬು ಬೆಳೆಗಾರರಿಗೆ ಸಿಗುತ್ತೆ. ತಮಿಳುನಾಡಿನಲ್ಲೂ ಅಪ್ಲೈ ಆಗುತ್ತೆ, ಹೆಚ್ಚಿನ ಬೆಲೆ ಸಿಗುತ್ತೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಸಿಗ್ತಿಲ್ಲ ಅಂದ್ರೆ, ನೇರವಾಗಿ ಮುಖ್ಯಮಂತ್ರಿಗಳು ಹೇಳೋದು ಇಲ್ಲ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಅಂದ್ರೆ ಇಲ್ಲಿ ಯಾರು ಯಾರಿಗೆ ಸುಳ್ಳು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ, ಯಾರನ್ನ ಮೂರ್ಖರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ? ಮುಖ್ಯಮಂತ್ರಿಗಳು ಈ ರೀತಿ ಬೇಜವಾಬ್ದಾರಿಯಿಂದ ಮಾತನಾಡಬಾರ್ದು. ನಾನು ಕ್ಷಮೆ ಯಾಚಿಸ್ತೇನೆ ಮುಖ್ಯಮಂತ್ರಿ ಪದವನ್ನು ಬಳಸಿರೋದಕ್ಕೆ. ಯಾಕೆ ನನಗೂ ಕೂಡ ನೋವಾಗ್ತದೆ. ಇವತ್ತು ಕಬ್ಬು ಬೆಳೆಗಾರರು 6 ದಿನಗಳಿಂದ ಉರಿ ಬಿಸಿಲಲ್ಲಿ ಹೋರಾಟ ಮಾಡ್ತಾ ಇದ್ರು ಸಹ ನಿಮ್ಮ ಉಸ್ತುವಾರಿ ಸಚಿವರು ಬರಲಿಲ್ಲ, ಸಕ್ಕರೆ ಖಾತೆ ಸಚಿವರು ಕೂಡ ಬರಲಿಲ್ಲ, ಯಾವುದೇ ಹಿರಿಯ ಸಚಿವರು ಬರಲಿಲ್ಲ ಇಲ್ಲಿಯ ತನಕ. ಮೊದಲನೇದು. ಎರಡನೇದು, ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಅರ್ಧ ಕಬ್ಬನ್ನ ಇಲ್ಲಿ ಬೆಳಗಾವಿ ಜಿಲ್ಲೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಕೊಡ್ತಾರೆ, ಇನ್ನರ್ಧ ಕಬ್ಬನ್ನ ಮಹಾರಾಷ್ಟ್ರ ಅಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿಗೆ ಕೊಡ್ತಾರೆ ಕಬ್ಬನ್ನ ಅರಿಯೋದಕ್ಕೆ. ಅಲ್ಲಿ 3,500 ರೂಪಾಯಿ 3,600 ರೂಪಾಯಿ ಕೊಡ್ತಾರೆ, ಇಲ್ಲಿ ರಾಜ್ಯದಲ್ಲಿ 3,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರನ್ನ ಕಳಿಸಿ ರೈತ ಮುಖಂಡರನ್ನ, ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ಎಲ್ರಿಗೂ ಒಪ್ಪಿಗೆ ಆಗ್ತಕ್ಕಂಥ ಒಂದು ದರವನ್ನ ನಿಗದಿ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವಾಗ ಸಂಕಷ್ಟಕ್ಕೆ ಸಿಲುಕಾಕೊಳ್ತದೆ, ಕೇಂದ್ರ ಸರ್ಕಾರವನ್ನು ದೂರುವಂತ ಒಂದು ಕೆಟ್ಟ ಪದ್ಧತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನುಸರಿಸ್ತಾ ಇದ್ದಾರೆ. ಈ ನಡವಳಿಕೆಯಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಒಳ್ಳೇದಾಗೋದಕ್ಕೆ ಸಾಧ್ಯ ಇಲ್ಲ, ಬಡ ರೈತರಿಗೂ ಕೂಡ ಒಳ್ಳೇದಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೇನೆ, ವಿನಂತಿ ಮಾಡ್ತೇನೆ, ಪದೇ ಪದೇ ಕೇಂದ್ರ ಸರ್ಕಾರ ದೂರುವುದನ್ನ ಬದಿಗಿಟ್ಟು ರಾಜ್ಯ ಸರ್ಕಾರ ರೈತರ ಬಗ್ಗೆ ಒಂದು ಕಾಳಜಿನ ಇಟ್ಕೊಂಡು ತನ್ನ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತೇಳಿ ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳ ವಿನಂತಿ ಬಗ್ಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಸರ್. ನೋಡಿ, ಈ FRP ಅನ್ನೋದು ದೇಶದಾದ್ಯಂತ ಅನ್ವಯ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಾಗ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಎಲ್ಲರಿಗೂ ಒಪ್ಪಿತವಾಗುವ, ಅದರಲ್ಲೂ ಶುಗರ್ ಫ್ಯಾಕ್ಟರಿ ಓನರ್ಸ್ ಗಳಿಗೆ ಒಪ್ಪಿತವಾಗುವ ಬೆಲೆ ನಿಗದಿ ಮಾಡುವ ಸರ್ಕಸ್ ನಡೀತಾ ಇದೆ? ಕೆಲವರು ವಿಶ್ಲೇಷಕರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಬಹುತೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಿರೋದೇ ಸರ್ಕಾರದ ಕ್ಯಾಬಿನೆಟ್ ನಲ್ಲಿರುವಂತಹ ಪವರ್ಫುಲ್ ಸಚಿವರುಗಳು. ಅವರೇನೆ ಕೇಂದ್ರ ಸರ್ಕಾರದ ನಿಯಮವನ್ನ ಪಾಲನೆ ಮಾಡಿದರೆ ದುರಹಂಕಾರವನ್ನ ಪ್ರದರ್ಶನ ಮಾಡ್ತಾ ಇರೋದು. ಅವರನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ, ಅದಕ್ಕೆ ನಮ್ಮ ರಾಜ್ಯದಲ್ಲಿ ಮಾತ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಈ ವಾದ ಒಪ್ತೀರಾ ನೀವು? ಒಂದು ತಮಗೆ ಗೊತ್ತಿರಲಿ, ಮಹಾರಾಷ್ಟ್ರದ ದೂದ್ಗಂಗಾದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಅಲ್ಲಿ ರೈತರಿಗೆ 3,650 ರೂಪಾಯಿಗಳನ್ನ ಕೊಡುವಂತ ಕೆಲಸ ಅಲ್ಲಿ ಸಕ್ಕರೆ ಕಾರ್ಖಾನೆಗಳು ಮಾಡ್ತಾ ಇದೆ. ನಮ್ಮಲ್ಲಿ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ, ಈ ಕಬ್ಬನ್ನ ಅರಿಯುವ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ
ರೈತರನ್ನ ಕಬ್ಬು ಬೆಳೆಗಾರರನ್ನ ಮಾಲೀಕರನ್ನ ಕೂರಿಸಿ ಚರ್ಚೆ ಮಾಡಬೇಕಾಗಿತ್ತು. ಅದು ಇಲ್ಲಿಯವರೆಗೂ ಸಹ ಮಾಡಿಲ್ಲ. ಕಾರಣ ಪಾಪ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಕುರ್ಚಿ ಗುದ್ದಾಟದಲ್ಲಿ ನಿರತರಾಗಿದ್ದಾರೆ, ಅದರಲ್ಲಿ ಬ್ಯುಸಿ ಇದ್ದಾರೆ ಪಾಪ. ಹಾಗಾಗಿ ಕಬ್ಬು ಬೆಳೆಗಾರರ ಬಗ್ಗೆ ಅವರು ಆಲೋಚನೆ ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲದೆ ಇರ್ಬೋದು. ಹಾಗಾಗಿ ಇಲ್ಲಿ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಎಲ್ಲದಕ್ಕೂ ಕೂಡ ಕೇಂದ್ರದ ಮೇಲೆ ಗೂಬೆ ಕೂರಿಸೋದ್ರ ಬದಲಾಗಿ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ತನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕಾಗಿತ್ತು. ಅದರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ನೀವೇ ಒಂದು ಹೇಳಿ, ಇವತ್ತು ರೈತರು ಪಾಪ ಇವತ್ತು ಏನು 6 ದಿನದಿಂದ ಹೋರಾಟ ಮಾಡ್ತಿದ್ರು, ಯಾಕೆ ಗುರ್ಲಾಪುರ ಕರ್ನಾಟಕದಲ್ಲಿಲ್ವಾ? ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿಲ್ವಾ? ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 2ನೇ ದಿನ ಅಥವಾ 3ನೇ ದಿನಕ್ಕೆ ಸಂಬಂಧಪಟ್ಟ ಸಚಿವರು ಬಂದು ಮಾತನಾಡಬೇಕಾಗಿತ್ತು. ಈ ರೀತಿ ಒಂದು ತಾತ್ಸಾರ ಇವತ್ತು ರಾಜ್ಯದ ರೈತರ ಬಗ್ಗೆ, ಕಬ್ಬು ಬೆಳೆಗಾರರ ಬಗ್ಗೆ ಇವತ್ತು ತಾತ್ಸಾರ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಖಂಡಿತ ಇದು ಒಳ್ಳೇದು ಮಾಡೋದಿಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಪಡಿಸ್ತಕ್ಕಂಥದ್ದು, ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ನಾವು ಏನ್ ಕೇಂದ್ರಕ್ಕೆ ಮನವಿ ಮಾಡಬೇಕು ಅದನ್ನು ಮಾಡ್ತೇವೆ. ಇವತ್ತು ಬಹಿರಂಗವಾಗಿ ಅದನ್ನು ಭರವಸೆ ಕೊಟ್ಟು ಬಂದಿದ್ದೇನೆ ಇವತ್ತು. ಸರಿ, ನೀವ್ ಹೇಳ್ತೀರಿ ಸಂಬಂಧಪಟ್ಟ ಸಚಿವರು ಅಂದ್ರೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ಬರ್ಲಿಲ್ಲ ಅಂತ. ಬಟ್ ಅವ್ರು ಹೇಳ್ತಿದ್ದಾರೆ ಈ ಎಲ್ಲಾ ರೈತರ ಹೋರಾಟವನ್ನ ಎತ್ಕಟ್ಟಿರೋದೇ ಬಿಜೆಪಿಯ ರಾಜೀವ್ ಅವರು. ಬಿಜೆಪಿಯ ರಾಜೀವ್ ಅವರು ಎತ್ಕಟ್ಟೆ ಹೋಗಿದ್ರೆ ಇವತ್ತು ರೈತರು ಬೀದಿಗೆ ಇಳಿತಾನೆ ಇರ್ಲಿಲ್ಲ. ಶಿವಾನಂದ ಪಾಟೀಲ್ ರವರು ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಅವರು ಅಪಹಾಸ್ಯಕ್ಕೆ ಈಡಾಗಬಾರದು. ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಹೋರಾಟ ಸ್ಥಳಕ್ಕೆ ಬಂದು ಇಲ್ಲಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ, ರಾಜ್ಯ ಸರ್ಕಾರದ ಜವಾಬ್ದಾರಿನ ಅಲ್ಲೇ ಮುಕ್ತವಾಗಿ ಮಾತನಾಡಬಹುದಿತ್ತು. ಇದು ಯಾವುದನ್ನು ಕೂಡ ಮಾತನಾಡದೆ ಎಸಿ ರೂಮಲ್ಲಿ ಕೂತ್ಕೊಂಡು ಟೀಕೆಗಳನ್ನು ಮಾಡೋದು ಕೇಂದ್ರ ಸರ್ಕಾರ. ಇದರಿಂದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಇದರಲ್ಲಿ ರಾಜಕಾರಣ ಮಾಡೋದೇ ಆಗಿದ್ದಿದ್ರೆ 2ನೇ ದಿನಕ್ಕೆ ನಾವು ಬಂದು ಹೋರಾಟಕ್ಕೆ ನಾವು ಧುಮುಕ್ತಾ ಇದ್ವಿ. 2 ದಿನ 3 ದಿನ 4 ದಿನ ಕಳೆದರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಿವಿ ಕೊಡದೆ ಇಲ್ಲದೆ ಇರೋದ್ರ ಪರಿಣಾಮವಾಗಿ ನಾವು ಅನಿವಾರ್ಯವಾಗಿ ಇವತ್ತು ಅಖಾಡಕ್ಕೆ ಇಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತೇವಿನ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಾಗ್ಲಿ ರೈತರ ವಿಚಾರದಲ್ಲಾಗ್ಲಿ ರಾಜಕಾರಣ ಮಾಡುವ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಆದ್ಯತೆ. ಆ ನಿಟ್ಟಲ್ಲಿ ನಾವು ಕೂಡ ನಮ್ಮ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಸರ್ಕಾರದ ನಿಲುವು ಬಗ್ಗೆನೇ ಅನುಮಾನ ಬರ್ತಿದೆ ನೋಡಿ. HK ಪಾಟೀಲ್ರು ಹೋಗ್ತಾರೆ ಸಂಧಾನಕ್ಕೆ ಅಂದ್ರು, ಕೊಟ್ಟ ಸಮಯಕ್ಕಿಂತ ಡಿಲೇ ಆಗ್ತಾ ಇದೆ. MB ಪಾಟೀಲ್ರು ಹೋದ್ರು ರೈತರ ಜೊತೆ ಮಾತನಾಡ್ಲಿಕ್ಕೆ, ಅಲ್ಲಿ ಆ ಸ್ಥಳೀಯ ಬಿಜೆಪಿ ನಾಯಕರು ಆ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಜಗಳ ಆಡ್ಕೊಳ್ತಾರೆ. ಅಂದ್ರೆ ಸರ್ಕಾರಕ್ಕೆ ನಿಜವಾಗ್ಲೂ ರೈತ ಪರವಾಗಿ ನಿಲ್ಲಬೇಕು ಅನ್ನೋ ಕಾಳಜಿ ಇದೆಯಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ವಿರೋಧ ಪಕ್ಷದ ನಾಯಕರಾಗಿ ತಾವ್ ಯಾವ ರೀತಿ ಗಮನಿಸ್ತೀರಿ ಸರ್ಕಾರದ ನಡೆನ? ರೈತರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬಹಳ ಸಂವೇದನಾಶೀಲರಾಗಿ ನಡೆದುಕೊಳ್ಬೇಕಾಗ್ತದೆ. ಈಗಾಗಲೇ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದೆ ಇರುವಂತದ್ದು, ಒಂದು ಸಲ ಬರ, ಮತ್ತೊಂದು ಸಲ ಅತಿವೃಷ್ಟಿ. ಒಟ್ಟಾರೆಯಾಗಿ ಇವತ್ತು ರೈತರ ಜೀವನ ನಿಜವಾಗ್ಲೂ ಕೂಡ ಸಂಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದು MB ಪಾಟೀಲ್ರಾಗ್ಲಿ ಯಾರೇ ಆಗಲಿ.